ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ಬೋಂಡಾ ಸೂಪ್ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ. ಮೊದಲಿಗೆ ನಾವು ಉದ್ದಿನ ಬೇಳೆನ ಒಂದು ಚಿಕ್ಕ ಲೋಟದಲ್ಲಿ 2 ಲೋಟ ಚೆನ್ನಾಗಿ 2-3 ಸತಿ ತೊಳೆದು 2ರಿಂದ 3 ಅವರ್ 4 ಅವರ್ ನೆನೆಸ್ಕೋಬೋದು. ಚೆನ್ನಾಗಿ ನೆನೆಸಿಟ್ಟಿದ್ದೀನಿ. ಈಗ ಸೂಪ್ ಮಾಡ್ಕೊಳ್ಳೋದಕ್ಕೆ ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕಿ ಒಂದು ಚಿಕ್ಕ ಲೋಟದಲ್ಲಿ ಹೆಸರುಬೇಳೆ ಹಾಕಿ, ಹೆಸರುಬೇಳೆ, ಟೊಮೆಟೊ, ಸ್ವಲ್ಪ ಉಪ್ಪು, ಅರಿಶಿನ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ ಚೆನ್ನಾಗಿ 2ರಿಂದ 3 ವಿಸಿಲ್ ಕೂಗಿಸ್ಕೋಬೇಕು. ಚೆನ್ನಾಗಿ ಬೇಳೆ ಬೇಯಿಸ್ಕೋಬೇಕು. ಈಗ ಅದಕ್ಕೆ ಒಗ್ಗರಣೆಗೆ ಏನೇನು ಬೇಕು ಅಂದರೆ ಕರಿಬೇವು, ಸ್ವಲ್ಪ ತುರಿದಿರೋವಂಥ ಶುಂಠಿ, ಕಟ್ ಮಾಡಿರೋವಂಥ ಬೆಳ್ಳುಳ್ಳಿ, ಸ್ವಲ್ಪ ನಿಂಬೆಹಣ್ಣು. ಈಗ ನಾನು ಒಂದು ಪ್ಯಾನ್ ಇಟ್ಟು ಅದಕ್ಕೆ 2ರಿಂದ 3 ಟೀ ಸ್ಪೂನು ಎಣ್ಣೆ ಹಾಕಿ ಜೀರಿಗೆ, ಮೆಣಸು, ಹಿಂಗು, ಆಮೇಲೆ ಖಾರಕ್ಕೆ ಬೇಕಿದ್ರೆ ಪೆಪ್ಪರ್ ಮೆಣಸು ಹಾಕೋಬೋದು, ಇಲ್ಲ ಖಾರದ ಪುಡಿ ಹಾಕೋಬೋದು. ಈಗ ತುರಿದಿರೋಂಥ ಶುಂಠಿ, ಬೆಳ್ಳುಳ್ಳಿ ಮತ್ತು ಕರಿಬೇವು ಎಲ್ಲ ಒಗ್ಗರಣೆ ಹಾಕಿ ಸ್ವಲ್ಪ ಬಾಡಿಸಿ ಬೆಂದಿರೋಂಥ ಬೇಳೆನ ಅದಕ್ಕೆ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಟೇಸ್ಟ್ಗೆ ಅಂತ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಸಕ್ಕರೆ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸಿದ್ರೆ ಸೂಪ್ ರೆಡಿ. ಈಗ ಉದ್ದಿನಬೇಳೆ ಬೋಂಡ ಮಾಡೋಕ್ಕೆ ಉದ್ದಿನಬೇಳೆ ರುಬ್ಕೊಂಡು ಅದಕ್ಕೆ ಜೀರಿಗೆ, ಮೆಣಸು, ಶುಂಠಿ ಎಲ್ಲ ಹಾಕ್ಕೊಂಡು ಸಣ್ಣದಾಗಿ ಬೇಕಾದ್ರೆ ಕಾಯಿ ಹೆಚ್ಚು ಹಾಕೋಬೋದು. ಉಪ್ಪು, ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಾದಿರೋ ಎಣ್ಣೆಲಿ ಬೋಂಡ ಬಿಟ್ಟರೆ ಬೋಂಡ ರೆಡಿ. ಈಗ ನಮ್ಮ ಬೋಂಡ ಬೇಯ್ತಾ ಇದೆ. ಬೋಂಡ ರೆಡಿ. ಈಗ ಬೋಂಡ ಸೂಪ್ ರೆಡಿ ನೋಡಿ ಫ್ರೆಂಡ್ಸ್. ಬೋಂಡ ಸೂಪ್ ರೆಡಿ ಇದೆ. ಬೌಲಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಗೈಸ್. ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.